ಮಾಡಿದವರು ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು. ಇವತ್ತು ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ದರ್ಶನ್ ಅವರಿಗೆ ವಿನಂತಿ ಮಾಡ್ಕೊತೇನೆ. ನಮಗೆ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಅನ್ಯಾಯ ಆಗಿದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಬರಬೇಕಾದಂತ ಹಣ ನಮಗೆ ಬಂದಿಲ್ಲ. ಇನ್ನು ಬೇರೆ ಬೇರೆ ಮೂಲಗಳಿಂದ ಬರಬೇಕಾದಂತ ಕೇಂದ್ರದಿಂದ ಅನುದಾನ ನಮಗೆ ಬಂದಿಲ್ಲ. ನಮ್ಮ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಅವರು ಹೋಗಿ ಹೋಗಿ ರಾಮನ ಸುಳಿಯಲ್ಲಿ ನಮ್ಮನ್ನು ಸಿಗಿಸ್ಬೇಕಂತಾರೆ. ನಾವು ಹೋಗಿ ಆರ್ಥಿಕ ಸಮಸ್ಯೆ ಇಟ್ಕೊಂಡು ಬೇಕಾದ್ರೆ ನೀವು ಸಿದ್ದರಾಮಯ್ಯ ಒಪ್ಪಿದ್ರೆ, DK ಶಿವಕುಮಾರ್ ಸಾಹೇಬ್ ಒಪ್ಪಿದ್ರೆ ಪಾರ್ಲಿಮೆಂಟ್ ಎದುರುಗಡೆ ಹೋಗಿ ನಾವೆಲ್ಲ 135 ಕಾಂಗ್ರೆಸ್ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರು ಹೋಗಿ ದೊಡ್ಡ ಪ್ರತಿಭಟನೆ ಮಾಡಿದಾಗ ಈ ದೇಶದಲ್ಲಿ ಇದು ಮಾಡಬೇಕಾಗ್ತದೆ. ನನಗೂ ನಿಮಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ಯಾರು ಹೋರಾಟಕ್ಕೆ ಮುಂದೆ ಬರಲ್ಲ. ನಮ್ಮ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡಿ ಶಿಫಾರಸಿಂದ ಮಾಡಿರ್ತಾರೆ. ಅದು ಶಿಫಾರಸಿಂದ ಎಲ್ಲ ಮಂತ್ರದಿಂದ ಮಕ್ಕಳಾಗಲ್ಲ. ಹೋರಾಟ ಮಾಡಬೇಕಾಗ್ತದೆ. ದಯಮಾಡಿ ನಾನು ಹೇಳ್ತೀನಿ, ಇವತ್ತು ಅದು ವಿಶೇಷವಾಗಿ ನಾನು 3 ತಿಂಗಳ ಕಾಲ ನಾನು ಸಲಹೆ ಕೊಡ್ಲಿಕ್ಕೆ ಹೋಗಲ್ಲ, ನಾನು ಬೆಂಗಳೂರಿಗೆ ಹೋಗಲ್ಲ. 3 ತಿಂಗಳ ಕಾಲ ನಾವು ನೀವು ಸೇರಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ, ಅದು ಕಲಬುರಗಿಯಲ್ಲಿ ಮತ್ತು ಬೀದರ್ನಲ್ಲಿ, ರಾಯಚೂರಿನಲ್ಲಿ, ನಾವು ಕಲ್ಯಾಣ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಖರ್ಗೆ ಸಾಹೇಬರ ಈ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೇಬೇಕು ಅನ್ನುವಂತ ಛಲ ತೊಟ್ಟು ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಜನ ಬೇಸತ್ತಿದ್ದಾರೆ ಈಗಿನ ಸಂಸದರ ಬಗ್ಗೆ. ಅವರು ಒಂದು ಕಡ್ಡಿ ಎತ್ತಿಡ್ಲಿಲ್ಲ, ಒಂದು ಕಲ್ಲು ಎತ್ತಿಡ್ಲಿಲ್ಲ, ಮಾತು ಹೇಳ್ತಾ ಇದ್ದಾರೆ. ಖರ್ಗೆ ಸಾಹೇಬರು ಅವರೇನು ಸಂಸದರಾಗಿದ್ದು, ಸಚಿವರಾಗಿದ್ದು, ಕರ್ನಾಟಕದ ಒಂದು ಇಡೀ ನಮ್ಮ ಕಲಬುರಗಿ ಚಿತ್ರವನ್ನು ಬದಲಾವಣೆ ಮಾಡಿದ್ರು. ಜನ ಇವತ್ತು ಅವರಿಗೆ ಅರಿವಾಗಿದೆ, ನಾವು ತಪ್ಪು ಮಾಡಿದ್ವಿ, ಹಿಂದೆ ಖರ್ಗೆ ಸಾಹೇಬರಿಗೆ ನಾವು ಸೋಲಿಸಬಾರ್ದಾಗಿತ್ತು, ತಪ್ಪು ಮಾಡಿದ್ವಿ ಅಂತ ಭಾವನೆ. ಇವತ್ತು ನಾನು ವಿನಂತಿ ಮಾಡ್ಕೊತೇನೆ ಈ ವೇದಿಕೆ ಮುಖಾಂತರ, ಮತ್ತೆ ಖರ್ಗೆ ಸಾಹೇಬರು ಮತ್ತೆ ಕಲಬುರಗಿಯಿಂದ ನಿಲ್ಲಬೇಕು. ನಾವು ಕೈಕಾಲು ಹಿಡಿದಾದ್ರೂ ಕೂಡ ನಾವು ಹೋಗಿ